ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿನು ಹಳ್ಳಿ ಲೈಫ್ ಕೋಟೆನಾಡು ಚಿತ್ರದುರ್ಗ. ನಾನು ನಿಮ್ಮ ಮನೆ ಮಗಳು ಪವಿತ್ರ. ನಾವಂತೂ ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ಬಂದುಬಿಟ್ಟು ಮಧ್ಯಾಹ್ನದಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒಂದು 12:30 ಟೈಮಲ್ಲಿ ಬೆಳಗ್ಗೆನೇ ಬಟ್ಟೆ ಎಲ್ಲ ವಾಶಿಗೆ ನೆನೆ ಹಾಕಿದ್ದೆ. ವಾಷಿಂಗ್ ಮಿಷಿನಲ್ಲಿ ಸ್ವಲ್ಪ ಮತ್ತು ಬಕೆಟಲ್ಲಿ ಸ್ವಲ್ಪ ಬೇರೆ ಬೇರೆನೇ ಹಾಕಿದ್ದೆ. ಸ್ವಲ್ಪ ಡೈಲಿ ಯೂಸ್ ಮಾಡೋ ಅಂಥವು ಕೊಳೆ ಆಗಿರ್ತವೆ, ಮತ್ತು ಅವ್ರ ಅಪ್ಪಾಜಿಗೂ ಅಷ್ಟೊಂದು ಕೊಳೆ ಆಗಿರಲ್ಲ, ಬೇರೆ ಬೇರೆನೇ ನೆನೆ ಹಾಕ್ಬಿಟ್ಟಿದ್ದೆ. ಇನ್ನು ಇವತ್ತು ಸ್ವಲ್ಪ ರಗ್ಗು ಬೆಡ್ಶೀಟ್ ಎಲ್ಲ ತೊಳೆದಾಕಬೇಕು ಅಂತ ಹೇಳಿ ನೋಡಬೇಕು, ಟೈಮ್ ಸಿಕ್ಕರೆ. ಬಿಸಿಲಂತೂ ತುಂಬ ಚೆನ್ನಾಗಿದೆ, ಸಖತ್ ಬಿಸಿಲಂತಲೇ ಇರೋದು ಬಟ್ಟೆ ಬೆಡ್ಶೀಟು ಒಣಗೋಕ್ಕೆ. ಹಂಗಾಗಿ ಇವಾಗ ಫಸ್ಟ್ ಹಾಕಿರೋಂಥ ಬಟ್ಟೆಗಳೆಲ್ಲ ವಾಶ್ ಆಗಿತ್ತು, ಹಂಗಾಗಿ ಇದನ್ನೆಲ್ಲ ಜಾಲಾಡ್ಕೊತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗ್ಬಿಟ್ಟು ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ತಿಳಿಸಿ ನಮಗೂ ಸಪೋರ್ಟ್ ಮಾಡಲಿ ಅಂತ ನಿಮ್ಮ ಹತ್ರ ಕೇಳ್ಕೊತೀನಿ. ಹೋದ ವರ್ಷ ಆಚೆ ವರ್ಷ ಹೆಂಗಪ್ಪ ಅಂತ ಹೇಳಿದ್ರೆ, ನಿಜವಾಗ್ಲೂ ಈ ಟೈಮಲ್ಲಂತೂ ನನಗೆ ಒಂದು ದಿನಕ್ಕೂ ಬಟ್ಟೆ ತೊಳೆದಾಕೋಕ್ಕೆ ಟೈಮೇ ಸಿಗ್ತಾ ಇರಲಿಲ್ಲ. ಯಾಕಂದರೆ ವೇದು ಪಾಪನ್ನು ನೋಡಿಕೊಂಡು ನನ್ನ ದೊಡ್ಡ ಮಗಳು ಸ್ಕೂಲ್ಗೆ ಹೋಗ್ತಿರ್ಲಿಲ್ಲ, ಅವಳನ್ನ ಕಳಿಸ್ಬಿಟ್ಟು ನಾನು ಫ್ರೀ ಆಗ್ತಾ ಇದ್ದಿದ್ದೆ. ಈ ಟೈಮಲ್ಲಿ ನಾನು ವೇದು ಪಾಪು ಊಟ ಮಾಡಿಸ್ತಾ ಇದ್ದೆ. ನಾನು ಊಟ ಮಾಡ್ತಾ ಇದ್ದಿದ್ದು ಒಂದೊಂದು ದಿನ 1 ಗಂಟೆಗೆ, ಒಂದೊಂದು ದಿನ 1:30ಗೆ, ಒಂದೊಂದು ದಿನ 12:30 ಮೇಲೇ, ಒಟ್ಟು 12 ಗಂಟೆ ಮೇಲೇ ನಾನು ಊಟ ಮಾಡೋಕ್ಕಾಗ್ತಾ ಇದ್ದಿದ್ದು. ಈ ಬಟ್ಟೆ ಎಲ್ಲ ನೆನೆಸಿ ಅದನ್ನ ಒಗ್ದಾಕೋ ಅಷ್ಟೊತ್ತಿಗೆ 6 ಗಂಟೆಯಿಂದ ನಾನು ಬಟ್ಟೆ ಒಗೆಯೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದಿದ್ದು. ತುಂಬ ಅಂದರೆ ತುಂಬ ಅವಾಗ ಬೇಜಾರು ಅನ್ನಿಸ್ತಾ ಇತ್ತು, ಯಾರಾದರೂ ನೋಡಿದವ್ರು ಏನು ಅಂದ್ಕೊಂತಾರೋ ಏನೋ ಅಂತ. ಅದರಲ್ಲಿ ಒಂದೊಂದು ದಿನ ವೇದು ಪಾಪ ಸುಮ್ಮನೆ ಇರ್ತಾಯಿದ್ದ, ಒಂದೊಂದು ದಿನ ಸುಮ್ಮನೆ ಇರ್ತಾ ಇರಲಿಲ್ಲ. ಅವ್ನು ಮಲಗ್ಕಂಡ ಅಂತ ಹೇಳಿದರೆ ಪಾತ್ರೆ ತೊಳೆಯೋದಾಗಿರ್ಬೋದು, ಮನೆ ಕೆಲಸ, ಪಾತ್ರೆ ನೆಲ ಒರೆಸೋದಾಗಿರ್ಬೋದು, ಈ ಥರ ಕೆಲಸಗಳು ಇರ್ತಾಯಿತ್ತು. ನಾನು ಬಟ್ಟೆ ತೊಳೆಯೋಕ್ಕೆ ಹೋಗೋ ಅಷ್ಟೊತ್ತಿಗೆ ಅಷ್ಟೊತ್ತಾಗಿರೋದು. ಅಕಸ್ಮಾತ್ ತೊಳೆದು ಅದು ವಾಶ್ ಆದ್ರೂ ಅದನ್ನು ಜಾಲಾಡಿ ಒಣಗಾಕ್ತಾ ಇದ್ದಿದ್ದು ಕರೆಕ್ಟ್ 6 ಗಂಟೆಗೆ. 6 ಗಂಟೆ ಟೈಮಲ್ಲಿ ಕೆಲಸ ಎಲ್ಲ ಮಾಡಬಾರ್ದು ಅಂತ ತುಂಬ ಬೇಜಾರಾಗ್ತಾಯಿತ್ತು ನನಗೆ ಅವಾಗ. ಮಧ್ಯಾಹ್ನ ಅವನು ಅಷ್ಟೊಂದಾಗಿ ಮಲಗ್ತಾ ಇರಲಿಲ್ಲ. ಒಂದು 12:30ಗೆ ಅವನಿಗೆ ಊಟ ಮಾಡಿಸಿದ್ರೆ, ರಾಗಿ ಸರಿ ಆ ಥರ ಎಲ್ಲ ಊಟ ಮಾಡಿಸಿದ್ರೆ ಒಂದು 3 ಗಂಟೆಗೆಲ್ಲ ಎದ್ದೇಳ್ತಿದ್ದ. ಅಷ್ಟರಲ್ಲಿ ನಾನು ನೆಲ ಒರೆಸೋದು, ಮತ್ತು ಪಾತ್ರೆಗಳು ತೊಳೆಯೋದು, ಈ ಬಟ್ಟೆ ಮಡ್ಚೋದು ಅಷ್ಟೆಲ್ಲ ಕೆಲಸ ಮಾಡ್ಕೊತಿದ್ದೆ. ಆವಾಗ ನಾನು ವಾಶಿಗೆ ಹಾಕಿದ್ರೂ ಅದರ ಶಬ್ದಕ್ಕೆ ಅವನು ಎದ್ಬಿಡ್ತಾನೆ ಅನ್ನೋದೊಂದು ಭಯ. ಹಂಗಾಗಿ ನಾನು ಹಿಂಗೆ ಮಾಡ್ಕೊತಾ ಇದ್ದೆ. 6 ಗಂಟೆ 5:30ಗೆಲ್ಲ ಎಲ್ಲ ಹೊಲದಲ್ಲಿ ಕೆಲಸ ಮುಗಿಸ್ಕೊಂಡು ಅವ್ರ ದೊಡ್ಡಮ್ಮ ಅವ್ರ ದೊಡ್ಡಪ್ಪ ಬರ್ತಾಯಿದ್ರಲ್ಲ, ಆ ಟೈಮಲ್ಲಿ ಅವ್ರು ಎತ್ಕೊತಿದ್ರು. ಮತ್ತು ಮಧುರ ಕೂಡ ಬಂದಿರ್ತಾಯಿದ್ಲು. ಅವಳು ಅಕಸ್ಮಾತ್ ಓದ್ಕೊಂಡ್ರು ಆ ಟೈಮಲ್ಲಿ ಬಿಡ್ತೇನೆ. ಅವ್ರಿಗೆ ಸಣ್ಣ ಮಕ್ಳು ಅಂದರೆ ತುಂಬ ಇಷ್ಟ ಆಗಿರೋದ್ರಿಂದ ಒಂದು 8 ಗಂಟೆವರೆಗೂ ಆಟ ಆಡಿಸ್ತಾಯಿದ್ರು. ಹೂವಿನ ಕೆಲಸ ಇಲ್ಲ ಅಂತಂದರೆ, ಹೂವು ಇದ್ದರೆ ಹೂವು ಅಷ್ಟೊಂದೇನು ಎತ್ಕೊತಾ ಇರಲಿಲ್ಲ. ಯಾಕಂದರೆ ಹೂ ಕಟ್ಟೋದು ಮತ್ತು ಒಬ್ರಿಗೆ ಅಡುಗೆ ಮಾಡೋದು ಈ ಥರ ಕೆಲಸ ಇರ್ತಿತ್ತಲ್ಲ. ಒಟ್ಟು ಅವ್ರು ಫ್ರೀಯಾಗಿದ್ರಂತೂ ನನಗಂತೂ ಯಾವುದೇ ಇದು ಮಾಡ್ತಾ ಇರಲಿಲ್ಲ, ಎತ್ಕೊತಾ ಇದ್ರು ಪಾಪುನ. ಬಟ್ ಈ ವರ್ಷ ಹಂಗಲ್ಲ, ಸ್ವಲ್ಪ ದೊಡ್ಡವನಾಗಿರೋದ್ರಿಂದ ಇವಾಗ ಆರಾಮ್ಸೆ ಚಿಂಟು TV ಹಾಕ್ಕೊಟ್ಟಿದ್ದೀನಿ ಅಂದರೆ ಸಾಕು. ಅವ್ನು ನನಗೆ ಹಾಕ್ಕೊಡ್ತೀನಿ ಅಂತಲೂ ಹೇಳಲ್ಲ, ಫಸ್ಟ್ ನನಗೆ ಹಾಕ್ಕೊಟ್ಟು ನೀನು ಏನಾದರೂ ಕೆಲಸ ಮಾಡ್ಕೊತಾನೆ. ಇವಾಗ ಬಂದುಬಿಟ್ಟು ಅವನು ಆರಾಮಾಗಿ TV ನೋಡ್ತಾ ಇದ್ದಾನೆ, ನಾನು ಬಟ್ಟೆ ಎಲ್ಲ ಜಾಲಾಡ್ಕೊತಾ ಇದ್ದೀನಿ. ಈಗ ಎಷ್ಟು ಟೈಮ್ ಸಿಗುತ್ತೆ ಅಂತಂದರೆ, ಎಷ್ಟು ಟೈಮ್ ಸೇವ್ ಆಗುತ್ತೆ ಅಂದರೆ, ಇನ್ನೂ ಏನಾದರೂ ಬ್ಯುಸಿ ಆಗಬೇಕು ಅನ್ನೋ ಅಷ್ಟು ಟೈಮ್ ಸೇವ್ ಆಗುತ್ತೆ. ಅದಕ್ಕೋಸ್ಕರನೇ ನಾನು ಈ ವರ್ಷ ಪಟ್ಲಿ ಮರಿ ಸಾಕ್ತಾ ಇರೋವಂಥದ್ದು. 4 ಪಟ್ಲಿ ಮರಿ ನೋಡಿಕೊಂಡು ಅವನನ್ನು ನೋಡಿಕೊಂಡ್ರೆ ಹೆಂಗೋ ಅವ್ನಿಗೆ ಆಗುತ್ತೆ. ನಾವೇ ಅದ್ರ ಬಗ್ಗೆ ಕಾಳಜಿ ವಹಿಸ್ದಂಗೂ ಆಗುತ್ತೆ, ನಮಗೇನು ಸುಮ್ಮನೇನೂ ಅಲ್ಲ, ಅದರಿಂದ ಆದಾಯ ಕೂಡ ಇರುತ್ತಲ್ಲ. ಇವಾಗ ಇದಾದಮೇಲೆ ಹೋಗ್ಬಿಟ್ಟು ಪಟ್ಲಿ ಮರಿಗೆ ನೀರು ಮೇವು ನೋಡಿ, ಮೇವೇನಿಲ್ಲ ಇಷ್ಟು ದಿನ ಪಕ್ಕದಲ್ಲಿ ಎರ್ಸಜ್ಜೆ ಅಂತಾರಲ್ಲ, ಮುಳ್ಸಜ್ಜೆ, ಅದು ಸಿಗ್ತಾಯಿತ್ತು. ಅದನ್ನೊಂದು 2 ದಿನ ಅಷ್ಟೇ ನಾನು ತಂದಾಕಿದ್ದು. ನಮ್ಮ ಮನೆಯವರೇ ಚಡಿ ಸೊಪ್ಪು, ಈ ಥರ ಸಪ್ಪೆ ಸೊಪ್ಪು ಅದನ್ನೆಲ್ಲ ಕಟ್ತಾಯಿದ್ರು. ಇತ್ತೀಚೆಗೆ ಹುಲ್ಲು ಚೆನ್ನಾಗಾಗಿರೋದ್ರಿಂದ ಮಳೆ ಬಂದುಬಿಟ್ಟು ಅವು ಪಾಡಿಗೆ ಅವು ಮೇಯ್ತವೆ. ನಾನೇನು ಇವಾಗ ಬಟ್ಟೆ ಎಲ್ಲ ಆದಮೇಲೆ ಒಂದ್ಸರಿ ಹೋಗಿ ನೀರು ತಗೊಂಡೋಗಿ ಇಟ್ಟು, ಒಂದು ಸತಿ ಮಧ್ಯಾಹ್ನ 3 ಗಂಟೆ ಹಂಗೆ ಮುದ್ದೆ ಮುಸರೆ ಉಳಿದಿರೋ ಅಂಥ ಅನ್ನ ಏನಿರುತ್ತೆ ಅದನ್ನು ಬಿಟ್ಟು ಬಂದು, ಆಮೇಲೆ ವೇದು ಪಾಪುನ ಅಷ್ಟೊತ್ತಿಗೆ ಎದ್ದೇಳ್ತಾನೆ. ಅವನು ಇವಾಗ 2 ಗಂಟೆಗೆಲ್ಲ ಕರೆಕ್ಟ್ ಮಲಗ್ತಾನೆ. ಒಂದು 4 ಗಂಟೆವರೆಗೂ ಮಲಗಿಸ್ತೀನಿ. ಅವನು ಎದ್ಮೇಲೆ ಅವನ್ನ ಕರ್ಕೊಂಡು ಒಂದು ಸರಿ ಬಂದು ನೋಡ್ಕೊಂಡು ಹೋಗ್ತೀನಿ. ಯಾಕಂದರೆ ಯಾವಾದರೂ ಸುತ್ತಾಡ್ಕೊಂಡಿರ್ತಾವೋ ಏನೋ ಅಂತ. ಈ ಥರ ಕೆಲಸ ಮನೆಯಲ್ಲಿ ನಂದು. ನೆಕ್ಸ್ಟ್ ಇಯರ್ ಒಂದು 10 ಬಟ್ಲಿ ಮರಿ ಸಾಕಬೇಕು ಅಂತ ನನ್ನ ಆಸೆ ಇದೆ, ನೋಡಬೇಕು ಏನಾಗುತ್ತೆ ಅಂತ. ಮಕ್ಕಳು ಚಿಕ್ಕವರಿದ್ದಾಗ ಒಂದು 9 ತಿಂಗಳಿಂದ ಹಿಡಿದು ಒಂದು 1.5 ವರ್ಷ ಆಗೋವರೆಗೂ ಎಲ್ಲ ತಾಯಂದ್ರಿಗೂ ಅಷ್ಟೇ ತುಂಬ ಕಷ್ಟ ಆಗುತ್ತೆ. ಅದು ಸಿಂಗಲ್ ಇರೋ ಅಂಥವ್ರ ಮನೆಯಲ್ಲಿ, ಅತ್ತೆ ಮಾವ ಹಿಂಗೆ ಯಾರೋ ನೋಡ್ಕೊಳೋರು ಇರಲ್ಲ ಅಂಥವ್ರ ಮನೆಯಲ್ಲಿ ನೋಡ್ಕೊಳೋಕೆ ಇದ್ದರೆ ಪರವಾಗಿಲ್ಲ. ಅವರು ಒಬ್ಬರು ಪಾಪನ ಎತ್ಕೊತಾರೆ, ನೋಡ್ಕೊತಾರೆ ಅಂದರೆ ಆರಾಮಾಗಿ ಕೆಲಸಗಳೆಲ್ಲ ಮುಗಿಯುತ್ತೆ. ಬಟ್ ನಮ್ಮಂಗೆ ಯಾರೂ ಇಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ.
ಇನ್ನು ನನಗಾದರೂ ನಮ್ಮ ಅಕ್ಕ ನಮ್ಮ ಮಾವ ಇದ್ದಾರೆ, ಯಾರಾದರೂ ಎತ್ಕೊತಾರೆ, ಎತ್ಕೊತಾ ಇದ್ದರು. ಇವಾಗಂತೂ ಪಾಪನ ಯಾರು ಹತ್ರಕ್ಕೆ ಕರೆದ್ರೂ ಹೋಗಲ್ಲ. ಇವಾಗ ಅಷ್ಟು ಜಂಬ ಮಾಡ್ತಾನೆ ಅವ ದೊಡ್ಡಪ್ಪ ಮಾತ್ರ. ಏನಾದರೂ ಇಸ್ಕೊಂಡು ಬರ್ತಾನೆ ಚಾಕ್ಲೇಟು ಅಷ್ಟೇ. ಅವರೆಷ್ಟು ಇಷ್ಟಪಡ್ತಾರೆ ಎತ್ಕೊಳ್ಬೇಕು, ಕುಂದ್ರಿಸ್ಕೋಬೇಕು ಮೇಲೆ ಅಂತ. ಇವಾಗ ಮೊದಲಿದ್ದಂಗೆ ಇರಲ್ಲ ಅವನು. ಹಂಗೆ ಯಾರೂ ಇಲ್ಲದೆ ಇರೋರು ಹೆಂಗೆ ಮಾಡ್ಕೊತಾರೋ ಅಂತ ನನಗಂತೂ ತುಂಬ ನೆನೆಸ್ಕೊಂಡ್ರೆ ಬೇಜಾರಾಗುತ್ತೆ. ಈ ವರ್ಷಕ್ಕೆ ಏನು ಇಲ್ಲವೇ ಇಲ್ಲ, ಅಷ್ಟು ಆರಾಮಾಗಿ ಆಟ ಆಡ್ಕೊತಾ ಇದ್ದಾನೆ. ಹೋದ ವರ್ಷ ಆದ್ರೂ ಇನ್ನು ಅಷ್ಟೊಂದು ಮಧುರ ಹಾಸ್ಟೆಲ್ಗೆ ಹೋದ್ಲು ಅವಾಗಲಿದ್ದನೂ ಅವನೊಂದು ಸ್ವಲ್ಪ ಅವನ ಅಟ್ಯಾಚ್ಮೆಂಟ್ ತಪ್ಪು ಬಿಡ್ತು ನನಗೆ. ಅವನಿಗೆ ಟಿ ವಿ ನೋಡಬೇಕು, ಫೋನ್ ನೋಡಬೇಕು ಅಂತೆಲ್ಲ ಯಾವಾಗ ಅನ್ನಿಸ್ತೋ ಅವತ್ತಿಗೆ ಅವನು ಆಟ ಮಾಡೋದು ಕೈ ಬಿಟ್ಟ ಅಂತಲೇ ಅರ್ಥ. ಹೆಂಗೋ ನನ್ನ ಮಗ ಇವಾಗ ಚೆನ್ನಾಗಿದ್ದಾನೆ, ದೊಡ್ಡವನಾಗಿದ್ದಾನೆ, ನನ್ನನ್ನು ಬಿಟ್ಟು ಆಡ್ತಾನೆ ಅನ್ನೋದೇ ಒಂದು ಖುಷಿ. ನನಗೆ ಅಲ್ಲ, ಎಲ್ಲ ತಾಯಂದ್ರಿಗೂ ಇದೇ ಖುಷಿ ಇರುತ್ತೆ. ಒಟ್ಟು ಇವಾಗ ಅವ್ರವ್ರ ಮಕ್ಕಳು ಅವ್ರನ್ನ ಕೈ ಬಿಟ್ಟರೆ ಏನು ಬೇಕಾದರೂ ಕೆಲಸ ಆಗುತ್ತೆ. ನನ್ನ ಕೆಲಸ ಏನಂತಂದರೆ ಮನೆ ಮಾಮೂಲಿ ಕೆಲಸನೇ, ಯಾವುದೂ ದೊಡ್ಡದೇನಲ್ಲ. ಒಟ್ಟು ಮಕ್ಕಳನ್ನ ಇಟ್ಕೊಂಡು ಮಾಡೋ ಅಂಥದ್ದು ಕಷ್ಟ ಅಂತ ಹೇಳಿದೆ. ಆಮೇಲೆ ಅದಕ್ಕೂ ಇವಳೇನು ಸೀಮೆಗಿಲ್ದಿದ್ದ ಕೆಲಸ ಮಾಡಿದಾಳ ಅಂತ ಅಂದ್ಕೊಳಕ್ಕೆ ಹೋಗ್ಬಿಟ್ರಿ. ನಮ್ಮ ಕೆಲಸ ನಮಗೆ ದೊಡ್ಡದಾಗಿರುತ್ತೆ. ಯಾಕಂದರೆ ಯಾರು ನೋಡ್ಕೊಳೋರು ಇಲ್ಲದೆ ಇರೋದ್ರಿಂದ. ನೈಟ್ ಅವ್ರ ಅಪ್ಪಾಜಿ ಬರೋದು ಬೇರೆ 11:30 12 ಗಂಟೆ ಆಗ್ತಾ ಇದ್ದಿದ್ದು. ಆವಾಗಲೇ ಬಿಸಿ ಮುದ್ದೆ ಮಾಡಿಕೊಟ್ರೆ ಬೆಳಗ್ಗೆ ಸಾಂಬಾರಿಗೆ ಊಟ ಮಾಡ್ತಿದ್ರು. ಇಲ್ಲಾಂದರೆ ಅವ್ರಿಗೆ ಬೇಡ ಅಂತ ಅನ್ನಿಸ್ತಿತ್ತೋ ಏನೋ. ಒಟ್ಟು ಯಾವಾಗಲೂ ಬಿಸಿ ಬಿಸಿದೇ ಊಟ ಮಾಡ್ಕೊಂಬಂದಿರೋದ್ರಿಂದ ಇಷ್ಟಪಡ್ತಿದ್ದಿಲ್ಲ. ದುಡಿಯೋ ಗಂಡು ಮಕ್ಕಳಿಗೆ ಮನೆಯಲ್ಲಿ ಬಂದ ತಕ್ಷಣ ಬಿಸಿ ಮಾಡಿಡದೇ ಇದ್ದರೆ ಹೆಂಗೆ ಅಂತ ಹೇಳ್ಬಿಟ್ಟು ನಾನು ಕೂಡ ಮುದ್ದೆ ಮಾಡ್ತಾಯಿದ್ದಿದ್ದೆ ಆವಾಗ. ಮತ್ತು ನೈಟ್ ಎಲ್ಲಾದರೂ ವೇದು ಪಾಪು ಆಟ ಮಾಡಿದರೆ ಬೆಳಗ್ಗೆ ಎದ್ದೇಳೋ ಅಷ್ಟರಲ್ಲಿ ಒಂದು 7:30 8 ಗಂಟೆ ಆಗೋಗ್ಬಿಡ್ತಾಯಿತ್ತು. ಅಷ್ಟರಲ್ಲಿ ನಮ್ಮ ಮಧುರಾಗೆ ಟೈಮ್ ಆಗಿಬಿಡ್ತಾಯಿತ್ತು ಸ್ಕೂಲಿಗೆ. ಅವಳು ಅವ್ರ ಅಪ್ಪನ ಜೊತೆಗೇ ಹೋಗ್ತಾ ಇದ್ದಿದ್ದು, ಆದ್ರೂ ಟೈಮ್ ಆಗಿಬಿಡ್ತಿತ್ತು. ಅವಳಿಗೆ ಬಾಕ್ಸಿಗೆ ಮಾಡಿ ಅವ್ರ ಅಪ್ಪಾಜಿನ ಕಳಿಸೋ ಅಷ್ಟರಲ್ಲಿ ಸಾಕಾಗೋಗ್ಬಿಡ್ತಾಯಿತ್ತು. ಮತ್ತು ಅಷ್ಟು ವೇದು ಪಾಪುಗೆ 11 ಗಂಟೆಯಿಂದ ಅವನ ಕೆಲಸ, ಸ್ನಾನ ಮಾಡಿಸೋದು, ಊಟ ಮಾಡಿಸೋದು, ಹಿಂಗೆ ಇದಾಗ್ತಾ 12 ಗಂಟೆ 1 ಗಂಟೆಗೆ ಊಟ ಮಾಡ್ತಾ ಇದ್ದಿದ್ದು. ಈ ಥರ ಲೈಫ್ ಸ್ಟೈಲ್ ಇತ್ತು ಆವಾಗ. ಇವಾಗ ವರ್ಷ 2 ವರ್ಷದಿಂದ ಇವಾಗೇನಿಲ್ಲ, ಮಾಮೂಲಿಯಾಗಿ ಸಾಗ್ತಾಯಿದೆ. ವಾಷಿಂಗ್ ಮಿಷಿನ್ ತಂದಮೇಲಂತೂ ನನಗೆ ಇನ್ನೂ ಸ್ವಲ್ಪ ಈಸಿನೇ ಅಂತ ಅನ್ನಿಸ್ತು. ಯಾಕಂದರೆ ಮಕ್ಕಳನ್ನ ಇಟ್ಕೊಂಡು, ಸಣ್ಣ ಪಾಪನ ಇಟ್ಕೊಂಡು, ಇಬ್ಬರು ಮಕ್ಕಳದು, ನಂದು 3 ಜನ ಮಕ್ಕಳದು ಮತ್ತು ನಂದು ಅವ್ರ ಅಪ್ಪಾಜಿದು, ಅಲ್ಲಿಗೆ 5 ಜನದ್ದು ಬಟ್ಟೆ ಅಂದರೆ ಸುಮ್ಮನೆ ಅಲ್ಲ. ಸ್ವಲ್ಪ ದಿನ ನಮ್ಮಮ್ಮ ಒಂದು 5 ತಿಂಗಳವರೆಗೂ, ನಾನು 3 ತಿಂಗಳಲ್ಲಿ ವೇದು ಪಾಪನ ಎತ್ಕೊಂಡ್ಬಂದಿದ್ದು, 5 ತಿಂಗಳವರೆಗೂ ಬಂದರು. ಪಾಪ ಅವ್ರಿಗೂ ವಾರದಲ್ಲಿ ಒಂದೇ ದಿನ ಭಾನುವಾರ ರಜಾ. ಅವ್ರು ಬಂದು ಬಟ್ಟೆ ಒಗ್ಕೊಟ್ಟು, ಕೈ ನೋವು ಕಾಲು ನೋವು ಅಂತ ಹೋಗಿ ರಾಗಿ ಅಕ್ಕಿ ಇದನ್ನೆಲ್ಲ ಮಾಡ್ಕೊಳ್ಬೇಕಾಗಿತ್ತು. ಹಂಗಾಗಿ ಅವ್ರ ಅಪ್ಪಾಜಿ ವಾಷಿಂಗ್ ಮಿಷಿನ್ ತಗೊಂಬಂದ್ರು. ಅವಾಗ ತುಂಬ ಚೆನ್ನಾಗಿ ಬರ್ತಾಯಿದೆ ವಾಷಿಂಗ್ ಮಿಷಿನ್ ಮಾತ್ರ. ಒಂದಿನವೂ ಕೆಟ್ಟಿರೋದು ಅದೇನು ಪ್ರಾಬ್ಲಮ್ ಇಲ್ಲ. ಇವಾಗ 3 ವರ್ಷ ಆಯ್ತು ಅಂತಲೇ ಹೇಳ್ಬೋದು ವಾಷಿಂಗ್ ಮಿಷಿನ್ ತಗೊಂಡು. ಬಟ್ಟೆನೂ ಅಷ್ಟೇ ತುಂಬ ಚೆನ್ನಾಗಿ ಕ್ಲೀನ್ ಆಗ್ತವೆ. ಹೊಲದ ಕೆಲಸನೂ ಮತ್ತು ಗ್ಯಾರೇಜ್ ಕೆಲಸ ಒಂಥರ ನಮ್ಮ ಮನೆಯದು ಯಾವುದೇ ಕೊಳೆ ಇದ್ರೂ ಆರಾಮ್ಸೆ ಹೋಗುತ್ತೆ. ಜೀನ್ಸ್ ಪ್ಯಾಂಟ್ ಆಗಿರ್ಬೋದು, ಅದೆಲ್ಲ ಎತ್ತಕ್ಕಾಗದೇ ಇರೋಂಥವ್ರಿಗೆ, ಕಷ್ಟ ಅಂತ ಅನ್ಸೋರಿಗೆ ಒಳ್ಳೆ ಚೆನ್ನಾಗಿರುತ್ತೆ ಈ ವಾಷಿಂಗ್ ಮಿಷಿನು. ನೋಡಬೇಕು ಎಷ್ಟು ದಿನ ಬಾಳಿಕೆ ಬರುತ್ತೆ. ಇದರ ಮೇಲೆ 10 ವರ್ಷ ವ್ಯಾರಂಟಿ ಅಂತ ಇದೆ. ಇವಾಗ ಬಂದು ತುಂಬ ಬಿಸಿಲಿರೋದ್ರಿಂದ ನೈಟು ಅವ್ರ ಅಪ್ಪಾಜಿ 7 ಅಪ್ ಕೂಡ ತಗೊಂಬಂದಿದ್ರು. ಸ್ವಲ್ಪ ಕುಡಿದ್ಬಿಟ್ಟು ಹೋಗೋಣ ಅಂತ ಬಂದೆ. ಮನೆ ಕೆಲಸ ಮುಸುರೆ ಒಂದೇ ಇದೆ, ಅದನ್ನೆಲ್ಲ ತಿಕ್ಕಿಡಬೇಕು. ನೆಲ ಒರೆಸಿದ್ದೀನಿ ಆಲ್ರೆಡಿ. ವೇದು ಪಾಪನ್ನ ಮಲಗಿಸಿ ಇವಾಗ ಬಂದುಬಿಟ್ಟು ಮುಸುರೆನ ತಗೊಂಡು ಹೋಗೋಣ, ಬಿಸಿಲಲ್ವ ಪಾಪ ಅವಕ್ಕೂ ಅಂತ ಹೇಳ್ಬಿಟ್ಟು ಇದು ಎಲ್ಲ ಒಂದರಲ್ಲಿ ಹಾಕಿಟ್ಟಿದ್ದೆ ಮುಸುರೆನ. ಇವಾಗ ಇದನ್ನು ತಗೊಂಡೋಗಿ ಫಸ್ಟು ಒಂದು ಕುರಿ ಕೂಡ ತಗೊಂಬಂದಿದ್ವಿ ಹಬ್ಬಕ್ಕೆ. ನೆಕ್ಸ್ಟ್ ವಾರ ನಮ್ಮೂರಲ್ಲಿ ಮಾರಮ್ಮನ ಹಬ್ಬ ಇರೋದ್ರಿಂದ ಫಸ್ಟು ಕುರಿ ಬಿಟ್ಬಿಟ್ಟು ಆಮೇಲೆ ಪಟ್ಲಿ ಮರಿ ಹತ್ರ ಹೋಗೋಣ ಅಂತ ಹೇಳ್ಬಿಟ್ಟು ಇದ್ದೀನಿ. ಇಷ್ಟಕ್ಕೇನು ವಾಶ್ ಆಯಿತು ಆ ನೀರೆಲ್ಲ, ಅವಾಗೇನು ಗಲೀಜು ನೀರೆಲ್ಲ ಕಡೆಗೆ ಹೋಯಿತು. ಇವಾಗ ಒಳ್ಳೆ ನೀರು ಹಾಕ್ಬಿಟ್ಟು ಮತ್ತೆ ವಾಶಿಗೆ ಹಾಕಿದ್ದೀನಿ. ನಾನು ಹೋಗಿ ಬರೋ ಅಷ್ಟರಲ್ಲಿ ರನ್ ಆಗ್ತಾ ಇರುತ್ತೆ. ಇಲ್ಲ ನಮ್ಮ ಅಕ್ಕ ಇದ್ದಾರೆ. ವೇದು ಪಾಪ ಇವತ್ತು ಅಲ್ಲೇ ಮಲಗಿದ್ದಾನೆ ಹೋಗಿ ನಮ್ಮ ಅಕ್ಕರ ಮನೆಯಲ್ಲಿ. ಹಾಗಾಗಿ ಬಾಗಿಲು ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಬಟ್ಟೆಗಳನ್ನ ಒಗ್ದು ಹಾಕಿದ್ದೀನಿ, ಆ ಕಡೆ ಒಂದು ಸ್ವಲ್ಪ ಹಾಕಿದ್ದೀನಿ. ವೇದು ಪಾಪು ಏನು ಆರಾಮ್ಸೆ ಇದ್ದಾನೆ. ವೇದು ಪಾಪುದೇನು ಕಾಟ ಇಲ್ಲ, ನೋಡ್ತಾ ಇರ್ಬೋದು. 2 ದಿನ ಕೆಳಗೆ ಹಾಕಿ ಒಬ್ಬನೇ ಅನ್ನ ತಗೊಂಬಂದು ಚೆಲ್ಲಿದ್ದಾನೆ ಕೈಯಲ್ಲಿ. ಒಂದೊಂದು ಸರಿ ಆ ಥರ ಮಾಡ್ತಾನೆ, ಒಂದೊಂದು ಸರಿ ಹೋಗೋದೇ ಇಲ್ಲ ಗ್ಯಾಸ್ ಹತ್ರ ಭಯ ಪಟ್ಕೊಂಡು. ಇವಾಗ ಬಂದು ಕುರಿ ನೋಡ್ತಾ ಇರ್ಬೋದು, ಅಲ್ಲೇನು ಕಟ್ಟಾಕಿದ್ದೀವಿ ಅದೇನೇ ನಮ್ಮದು ಹಬ್ಬದ ಕುರಿ. ಹಬ್ಬಕ್ಕಂತ ತಗೊಂಬಂದಿರೋ ಅಂಥದ್ದು. ಅದು
ಗಬ್ಬ ಇದೆ ಅಂತ ಹೇಳ್ಬಿಟ್ಟು ಬೇಡ ಒಂದಿರೋದ್ರಲ್ಲೇ ಒಂದು ಬಟ್ಲಿ ಕಟ್ಕೊಳ್ಳೋಣ ಅಂತ ನಮ್ಮ ಮನೆಯವ್ರಿಗೆ ಹೇಳಿದ್ದೀನಿ. ಇಲ್ಲ ಅದು ಬೇಡ, ಅದೂ ಹೇಳಿದ್ದು ಇನ್ನು ಅಲ್ಲಿ ಮಾಡಿಲ್ಲ, ತೂಕ ಬರಲ್ಲ ಅಂತ ಹೇಳ್ಬಿಟ್ಟು ಅವರು ಅವ್ರ ಅಣ್ಣರೂರಲ್ಲಿ ಒಂದು ನೋಡ್ತೀನಿ ಅಂತ ಹೇಳಿದ್ದಾರೆ. ಅಲ್ಲಿನೂ ಪಟ್ಲಿ ಚೆನ್ನಾಗಿದ್ದಾವೆ ಅಂತ ಹೇಳ್ಬಿಟ್ಟು. ಕುರಿ ಮಾತ್ರ ನನಗೆ ಸಖತ್ತು ಚೆನ್ನಾಗಿ ಅಡ್ಜಸ್ಟ್ ಆಗಿದೆ. ಯಾವಾಗಲೂ ಹಿಂದಿಂದನೇ ಬರ್ತಾ ಇರುತ್ತೆ, ನಾನು ಹೋದರೆ ಸಾಕು. ಇನ್ನು ಇವತ್ತಿಗೆ ಕರೆಕ್ಟು 8 ದಿನ, ಇವತ್ತು ಇದು ಗುರುವಾರದ ವೀಡಿಯೋ, 8 ದಿನ ಆಗಿದೆ. ಅಷ್ಟರಲ್ಲೇ ಹಿಂದಿಂದ ಎಷ್ಟು ಚೆನ್ನಾಗಿ ಬರ್ತಾಯಿದೆ ನನ್ನ ಹಿಂದಿಂದೆ. ಯಾವತ್ತೂ ಬಂದಾಗಿನಿಂದ ಇಲ್ಲಿವರೆಗೂ ಕೈ ಬಿಟ್ಟರೂ ಸಹ ಎಲ್ಲಿ ಹೋಗಿಲ್ಲ. ಹಂಗಾಗಿ ನನಗೆ ಈ ಕುರಿ ಕಡಿಯೋದು ಬೇಡ ಅಂತ ಅನಿಸ್ಬಿಟ್ಟಿದೆ. ನೆರಳು ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಕಟ್ಟಾಕಿದ್ದೆ. ಯಾಕೋ ನೀರು ಕುಡಿತಾ ಇಲ್ಲ. ಇವಾಗ ಬಂದುಬಿಟ್ಟು ಪಟ್ಲಿ ಮರಿ ಹತ್ರ ಹೋಗ್ಬಿಟ್ಟು ಅವಕ್ಕೆ ನೀರಿಟ್ಟು ಬರಬೇಕು. ನಿಜವಾಗ್ಲೂ ನನಗೆ ಇಷ್ಟು ಚೆನ್ನಾಗಿ ಅಡ್ಜಸ್ಟ್ ಆಗಿರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಇವಾಗ ಬಂದುಬಿಟ್ಟು ನೋಡ್ತಾ ಇರ್ಬೋದು, ಒಂದು 3:30 ಆಗಿದೆ ಟೈಮು. ಕಟ್ಟಾಕಿದ್ದೀನಿ. ನನ್ನಿಂದನೇ ಬರೋಕ್ಕೆ ನೋಡ್ತಾ ಇದ್ದೆ. ಇಲ್ಲಿ ಹಿಂಗೆ ಮೇವು ಚೆನ್ನಾಗಿದೆಯಲ್ಲ, ಈ ಎಲ್ಲೆಲ್ಲಿ ಮೇವು ಚೆನ್ನಾಗಿರುತ್ತೋ ಅಲ್ಲಲ್ಲಿ ಹಿಡ್ಕೊಂಡು ಬಂದು ಕಟ್ಟಾಕೋಂಥದ್ದು. ದಿನ ಒಂದು ಹತ್ರ ಕಟ್ಟಿಬಿಟ್ಟು ಮೇಯಿಸ್ತೀನಿ. ಇವು ಬಂದುಬಿಟ್ಟು ಈರುಳ್ಳಿ ನಮ್ಮ ಚಿಕ್ಕಮ್ಮರವೇ. ಒಂದು 70 ಪಾಕೆಟ್ ಏನೋ ಆಗಿದ್ದಾವೆ. ಏನು ಮಾಡ್ತೀರಾ, ರೇಟ್ ಇಲ್ಲ. ಏನೋ ಕಷ್ಟ ಬಿದ್ದು ಬೆಳೆದ್ರೆ ರೇಟಿಂದ ಈ ಥರ ಆಗಿಬಿಡುತ್ತೆ. ಇದಾದಮೇಲೆ ಅಷ್ಟು ದೂರದಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಪಟ್ಲಿ ಮರಿಗಳಿದ್ದಾವೆ. ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀನಿ, ಪಟ್ಲಿ ಮರಿಗೂ ಕೂಡ ನೀರಿಡೋಣ ಅಂತ. ಮತ್ತು ಇದಕ್ಕೆ ಇವತ್ತು ಹಿಟ್ಟು ಮರ್ತು ಬಂದುಬಿಟ್ಟಿದ್ದೀನಿ. ನೋಡ್ತಾ ಇರ್ಬೋದು ಹೆಂಗೆ ಅದು ಕುಡಿತಾನೇ ಇಲ್ಲ. ಇವಾಗ ಮತ್ತೆ ಮನೆಗೆ ಹೋಗಿ ಹಿಟ್ಟು ತರಬೇಕು. ಇಲ್ಲಿಗೇ ಬಿಸಿಲು ಉರಿದು ಹೋಗ್ತಾ ಇದ್ದೆ. ಪಾಪ ಬಾಯರ್ಸ್ಕೊಂಡ್ಬಿಟ್ಟಿದ್ದಾವೆ. ನಾನು ಡೈಲಿ ಹಾಕಿ ಕುಡಿಸ್ತಾ ಇದ್ದೆ. ಅವ್ರು ರೂಢಿ ಮಾಡಿರೋ ಅಷ್ಟೊತ್ತಿಗೆ ಪಾಪ ಕಲಿತು ಇದು ಮಾಡ್ತಾಯಿದ್ದಾವೆ. ಕುರಿ ಹಂಗಲ್ಲ, ಡೈಲಿ ನಾನು ಬಂದು ಈ ಥರ ಹಿಟ್ಟು ತಗೊಂಡು ಹೋಗ್ಬಿಟ್ಟು ನೀರು ಕುಡಿಸ್ತಾ ಇದ್ದಿದ್ದು. ಇವತ್ತು ಹಿಟ್ಟು ಇಲ್ದಿದ್ದಕ್ಕೆ ಒಂದೂ ಮುಸ್ರೆನೇ ಕುಡಿತಾ ಇಲ್ಲ. ಹಂಗಾಗಿ ಮತ್ತೆ ಮನೆ ಹತ್ರ ಬಂದು ಹಿಟ್ಟು ತಗೊಂಡು ಹೋಗ್ತಾ ಇದ್ದೀನಿ. ಎಮ್ಮೆ ಅಂತೂ ಫುಲ್ಲು ಗಸ ಅಂತ ತೆಗ್ತಾ ಇದೆ. ಪಾಪ ಗಬ್ಬದ ಎಮ್ಮೆ ಬೇರೆ. ಇವಾಗ ಬಂದು ಮನೆಯಿಂದ ತಗೊಂಡು ಹೋಗ್ತಾ ಇದ್ದೀನಿ. ಇಷ್ಟು ಇಟ್ಟಿದ್ದರೆ ಸಾಕು, ಎಲ್ಲವೂ ಆರಾಮಾಗಿ ನೀರು ಕುಡಿತವೆ. ಹಂಗಾಗಿ ಇವಾಗ ಬಂದು ನೋಡ್ತಾ ಇರ್ಬೋದು, ಹಾಕಿದ್ದೀನಿ ಹೆಂಗೆ ಕುಡಿತಾ ಇದ್ದಾವೆ. ಎಲ್ಲನೂ ಅಷ್ಟೇ, ಯಾವುದೂ ಕುಡಿದೇ ಇರಲಿಲ್ಲ. ಪಾಪ ಹಿಟ್ಟಿಗೋಸ್ಕರನೇ ಅವು ಕುಡಿಲಿಲ್ಲ. ಆವಾಗಲೇ ತುಂಬ ಬಾಯಾರಿಸ್ಕೊಂಡ್ಬಿಟ್ಟಿದ್ದಾವೆ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ. ಈ ವಿಡಿಯೋ ಯಾರೆಲ್ಲ ಇಷ್ಟ ಆಯಿತು ದಯವಿಟ್ಟು ಒಂದು ಲೈಕ್ ಮಾಡಿ. ಈ ವಿಡಿಯೋ ಯಾರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿಬಿಟ್ಟು ವಿಡಿಯೋ ನೋಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಟು ಆಲ್. ಬಾಯ್.